make sure you watch. The newest predictions from The Simpsons for 2024 are really spooky. This one is super creepy, so make sure you watch it all to protect your family. In season 24, episode 9, Homer Simpson gets ready by filling a bunker with everything his family might need, thinking something bad is going to happen. Then, a huge solar storm hits Springfield. It's a quiet, invisible storm that messes everything up badly. Everything stops working. No internet, no power, nothing works at all. A solar storm like this could knock out the internet for a long time, maybe even forever. The show's story about a solar storm is just like what could happen in real life. And guess what? NASA just found out something scary. There's a big hole in the sun called the coronal hole, big enough to fit 60 Earths inside, sending out solar storms super fast heading our way. The last big storm like this was in 1859, called the Carrington event. The solar storm coming in 2024 could be 60 times stronger than that, maybe the biggest ever. These storms can mess up satellites, GPS, and could even destroy all our internet and hard drives for good. It could take us years to fix everything. We just have to wait and see. Keep this video safe. ಈ ಸಿಮ್ಸಿನ್ ಶೋ ಬಗ್ಗೆ ನಾವು ತುಂಬಾನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಏನಂದ್ರೆ ಸಿಮ್ಸಿನ್ ಶೋ ಪ್ರಿಡಿಕ್ಷನ್ ತುಂಬಾನೇ ಆ ರೀತಿ ಗಾಬರಿ ಬೀಳಿಸುತ್ತೆ ಜಗತ್ತನ್ನ. ಅದರಲ್ಲಿ ಈ ಶೋನಲ್ಲಿ ಅವ್ರು ಹೇಳ್ತಾ ಇರೋದು, ಸಿಮ್ಸಿನ್ ಶೋನಲ್ಲಿ ಸುಮಾರು ವರ್ಷಗಳ ಮುಂಚೆನೆ ಒಂದು ಶೋ ಮಾಡಿದ್ರು. ಅದರಲ್ಲಿ ಅವ್ರು ತೋರಿಸಿದ್ರು ಸೋಲಾರ್ ಸ್ಟೋವ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಜನ ಏನ್ ಮಾಡ್ತಾರೆ, ಬಂಕರ್ಗಳಲ್ಲಿ ಬದುಕೋ ಪ್ರಯತ್ನಗಳನ್ನ ಮಾಡ್ತಾರೆ. ಕಾರಣ ಕರೆಂಟ್ ಇರೋದಿಲ್ಲ, ನೀರಿರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಯಾವುದೇ ರೀತಿ ಪವರ್ ಸೋರ್ಸ್ ಅನ್ನೋದು ಇರೋದಿಲ್ಲ. ಆ ರೀತಿ ಇಂಪ್ಯಾಕ್ಟ್ ಅನ್ನೋದು ಸೋಲಾರ್ ಸ್ಟೋವ್ ಇಂದ ಆಗುತ್ತೆ ಅಂತ ಈ ಸಿಮ್ ಶೋನಲ್ಲಿ ಹೇಳಿದ್ರು. ಅದನ್ನ ಈಗ ನಾಸಾನವ್ರು ಕೂಡ ಒಪ್ಕೊಂಡಿದ್ದಾರೆ. ಒಂದು ದೊಡ್ಡ ಹೋಲ್ ಅನ್ನೋದು ಸೂರ್ಯನಲ್ಲಿ ಕ್ರಿಯೇಟ್ ಆಗಿದೆ. ಎಷ್ಟು ದೊಡ್ಡ ಹೋಲು ಅಂದ್ರೆ ಸುಮಾರು 60 ಭೂಮಿಗಳು ಅದ್ರೊಳಗಡೆ ಎಂಟ್ರಿ ಆಗ್ಬೋದು, ಅಷ್ಟು ದೊಡ್ಡ ಹೋಲು. ಈ ಹೋಲಿಂದ ಬರ್ತಾ ಇರೋಂಥ ಸೋಲಾರ್ ಸ್ಟೋವ್ ಅಂದ್ರೆ ಸುನಾಮಿ, ಸೂರ್ಯ ಸುನಾಮಿಯಿಂದ ಭೂಮಿಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. 2024-25ರಲ್ಲಿ ಇಂಥದ್ದು ನಡೆಯುತ್ತೆ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು. ಅಂಥದ್ದು ಈಗ ನಡಿಬೋದು ಅಂತ ನಾಸಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದೇನಾದ್ರೂ ಭೂಮಿಗೆ ಓಡಿದ್ರೆ ಸ್ಯಾಟಲೈಟ್ಗಳು ವರ್ಕ್ ಆಗೋದಿಲ್ಲ, ಭೂಮಿ ಮೇಲೆ ಇಂಟರ್ನೆಟ್ ಇರೋದಿಲ್ಲ. ಇದನ್ನೆಲ್ಲ ಮತ್ತೆ ನಾವು ರೀಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕೇನೋ ಅಂತ ಬದುಕು ನಮ್ದಾಗೋಗ್ಬಿಡುತ್ತೆ. ಸೋಲಾರ್ ಸ್ಟೋವ್ ಆ ರೀತಿ ನುಂಗ್ಬಿಡುತ್ತೆ ಅಂತ ಈ ಸಿಮ್ಸಿನ್ ಶೋನಲ್ಲಿ ತೋರಿಸ್ತಾ ಇದ್ರು. ಅದಕ್ಕೆ ಪ್ರೂಫ್ ಅನ್ನೋ ಹಾಗೆ ಈಗ ಒಂದು ಸೋಲಾರ್ ಸ್ಟೋವ್ ಮೊನ್ನೆ ರಿಲೀಸ್ ಆಗಿದೆ. 2 ದಿನದ ಹಿಂದೆ ಬಂದಿರುವಂತ ಇನ್ಫಾರ್ಮೇಶನ್ ಇದು. ಸನ್ ಫೈರ್ಸ್ ಆಫ್ 2 ಪವರ್ಫುಲ್ ಫ್ಲೇರ್ಸ್ ಇನ್ ಲೆಸ್ ದ್ಯಾನ್ 2 hours. 2 ಅವರಲ್ಲಿ 2 ಗಂಟೆ ಮಧ್ಯದಲ್ಲಿ 2 ಪವರ್ಫುಲ್ ಫ್ಲೇರ್ಸ್ನ ಸೂರ್ಯನಿಂದ ಆಚೆಗೆ ಬಿಟ್ಟಿದೆ. ಈ ಫ್ಲೇವರ್ಸು ಭೂಮಿಗೆ ಬಂದು ತಟ್ಟೋದಕ್ಕೆ ಟೈಮ್ ತಗೋಬಹುದು. ಇದು 2 ದಿನದ ಮುಂಚೆ ಆಗಿರೋದು. ಹೇಗೆ ಮೇ 10, 11, 12ರಲ್ಲಿ 1-2 ಫ್ಲೇರ್ ರಿಲೀಸ್ ಆಗಿತ್ತು ಸೂರ್ಯನಿಂದ. ಅದರಿಂದ ಈಗ ಭೂಮಿ ಮೇಲೆ ಯಾವ ರೀತಿ ಜಲಪ್ರಳಯ ಅನ್ನೋದು ಕಾಡ್ತಾ ಇದೆ ನೋಡ್ತಾ ಇದೀವಲ್ಲ, ಅಂಥದ್ದು ಮುಂದಿನ ದಿನದಲ್ಲಿ ಆಗಬಹುದು. ಆ ರೀತಿ 2 ಫ್ಲೇರು ಈಗ ರಿಲೀಸ್ ಆಗಿದೆ ಸೂರ್ಯನಿಂದ. ಅದು ಭೂಮಿಗೆ ತಟ್ಟೋದಕ್ಕೆ ಸುಮಾರು 1 ತಿಂಗಳು 2 ತಿಂಗಳು ಟೈಮ್ ತಗೋಬಹುದು. ಆದರೆ ಅದು ಭೂಮಿಗೆ ತಟ್ಟಿದ್ರೆ ಯಾವ ಮಟ್ಟಕ್ಕಿರುತ್ತೆ. ಈಗ ಸಿಮ್ ಶೋನಲ್ಲಿ ತೋರಿಸಿದ್ರಲ್ಲ, 1 ಫ್ಲೇರ್ ಭೂಮಿಗೆ ತಟ್ಟಿದ್ರೆ ಸುಮಾರು ಯಾವ ಮಟ್ಟಕ್ಕೆ ಡ್ಯಾಮೇಜ್ ಅನ್ನೋದಾಗುತ್ತೆ ಅಂದರೆ 1859ನಲ್ಲಿ ಈ ರೀತಿ ಆಗಿತ್ತು. ಅದರ 60 ಪಟ್ಟು ಜಾಸ್ತಿ ಆಗೋವಂಥ ಸಾಮರ್ಥ್ಯ ಇರುವಂಥ ಫ್ಲೇರ್ ರಿಲೀಸ್ ಆಗುತ್ತೆ ಅಂತ ಸಿಮ್ಸಿನ್ ಶೋನಲ್ಲಿ ಸುಮ್ಮನೆ ಒಂದು ಶೋ ಮಾಡಿ ತೋರಿಸಿದ್ರು. ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಮಾಡಿದ್ದೇನೋ. ಬಟ್ ಆದರೆ ಈಗ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಕೂಡ ಅದೇ. ಆಗಸ್ಟ್ 5, 2024 ಈ ಡೇಟಲ್ಲಿ ಸೂರ್ಯನಿಂದ ಎರಪ್ಷನ್ ಆಗಿದೆ. ಸೂರ್ಯನಲ್ಲಿ ಒಂದು ಬ್ರೇಕೇಜ್ ಆಗಿ ಒಂದು ಸೋಲಾರ್ ಫ್ಲೇಮ್ ಅನ್ನೋದು ಆಚೆ ಬಂದಿದೆ. ಆ ಫ್ಲೇರ್ ಎಷ್ಟು ಮಟ್ಟಿಗೆ ಭೂಮಿನ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಈ ಬೆಳಕಿನ ಶಕ್ತಿನ ನೀವು ನೋಡ್ಬೋದು. ಸೂರ್ಯನಲ್ಲಿ ರಿಲೀಸ್ ಆಗಿರುವಂಥ ಆ ಬೆಳಕಿನಿಂದ ಭೂಮಿ ಮೇಲೆ ವಾತಾವರಣ ಕೂಡ ಬದಲಾಗ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಅದು ಸರಿಸುಮಾರು ಈಗ ಲೆಕ್ಕ ಹಾಕೊಳ್ಳೋದಾದರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್, ಬೇಡ ದೀಪಾವಳಿ ಆಸ್ಪಾಸ್ನಲ್ಲಿ ಭೂಮಿಗೆ ಬಂದು ತಟ್ಟಬಹುದು ಅಂತಲೇ ಇಟ್ಕೊಳ್ಳಿ. ಮೇನಲ್ಲಿ 1 ಸಲ ಫ್ಲೇರ್ ಆಗಿತ್ತು, ಅದು ಸಣ್ಣದಾಗಿ ಆಗಿತ್ತು. ಅಂಥ ಫ್ಲೇರಿಂದನೇ ಈಗ ಪ್ರವಾಹಗಳನ್ನ ನೋಡಿ ಒದ್ದಾಡ್ತಾ ಇದೀವಲ್ಲ, 2-2.5 ತಿಂಗಳಾದರೂ ಕೂಡ ಅಂತಹ ಬದಲಾವಣೆಗಳು ಆಗೋ ಚಾನ್ಸಸ್ ಇರುತ್ತೆ. ಈಗ ಸೂರ್ಯನಿಂದ ರಿಲೀಸ್ ಆಗಿರೋ ಈ ಫ್ಲೇರ್ ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಇದರಿಂದ ಭೂಮಿಗೆ ದೊಡ್ಡ ಮಟ್ಟದ ನಷ್ಟ ಆಗಿತ್ತು. ಯಾವ ರೀತಿ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಈಗ ನೋಡಿ, ಸೂರ್ಯನ ಆ ಫ್ಲೇರ್ ಲಾಸ್ಟ್ ಟೈಮ್ ಬಂದಿದ್ದು ಭೂಮಿಗೆ ಹೊಡೆದಿದ್ದಿದ್ರೆ ಇಂಟರ್ನೆಟ್ ಇರ್ತಾ ಇರಲಿಲ್ಲ, ಕರೆಂಟ್ ಇರ್ತಾ ಇರಲಿಲ್ಲ, ಏನೋ ಬೇರೆ ಬೇರೆ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಬಟ್ ಆದರೆ ಅದೇನಾಯಿತು, ನಾರ್ತ್ ಪೋಲ್ಗೆ ಹೊಡಿತು ಅಂತ ಒಂದು ಲೆಕ್ಕಾಚಾರ ಇದೆ. ನಾರ್ತ್ ಪೋಲ್ ಹೊಡೆದಿದ್ರಿಂದ ಏನಾಯಿತು, ಅಲ್ಲಿದ್ದಂಥ ಐಸ್ ಕರಗೋದಕ್ಕೆ ಶುರುವಾಯಿತು, ಫಾಸ್ಟ್ ಆಗಿ ಕರಗೋದಕ್ಕೆ ಶುರುವಾಯಿತು. ಇದರಿಂದ
ಜಲಪ್ರಳಯ ಸೃಷ್ಟಿ ಆಯಿತು. ಆ ಕರಗಿದಂಥ ಐಸ್ ಸಮುದ್ರ ಸೇರ್ತು, ಇಲ್ಲ ಆಕಾಶ ಸೇರ್ತು, ಇಲ್ಲ ಆವಿ ಆಯಿತು, ಏನೋ ಒಂದಾಗಿ ಮಳೆ ರೂಪದಲ್ಲಿ ಮತ್ತೆ ಭೂಮಿಗೆ ಬಂತು. ಇದರಿಂದ ಭೂಕುಸಿತ ನೋಡಿದ್ವಿ, ಜಲಪ್ರಳಯ ನೋಡಿದ್ವಿ. ಮಳೆನೇ ಆಗದೆ ಇರುವಂಥ ದುಬೈ, ಸೌದಿ ಎಷ್ಟೋ ರಾಷ್ಟ್ರಗಳಿದೆ, ಅಂಥ ಜಾಗದಲ್ಲೆಲ್ಲ ಕೊಚ್ಕೊಂಡು ಹೋಗ್ತಾ ಇರೋ ಮಳೆ ನೋಡಿದ್ವಿ. ಇದಕ್ಕೆಲ್ಲ ಕಾರಣ ಆಗಿದ್ದು ಸೂರ್ಯನ ಆ ಸೋಲಾರ್ ಫ್ಲೇರ್ ಅಂತಲೂ ಹೇಳ್ಬೋದು. ಜೊತೆಗೆ ನಾವು ಭೂಮಿನಲ್ಲಿ ಮಾಡ್ತಾ ಇರುವಂಥ ಬದಲಾವಣೆಗಳಿಂದ ಸಂಪನ್ಮೂಲಗಳು ಹತ್ತಿ ಉರಿತಾ ಇದ್ದಾವೆ, ಭೂಮಿನಲ್ಲಿ ತಾಪ ಜಾಸ್ತಿ ಆಗ್ತದೆ. ಎಲ್ಲದರಿಂದ ಕೂಡ ಇಂಥ ಜಲಪ್ರಳಯಗಳನ್ನ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸೋಲಾರ್ ಫ್ಲೇರ್ ಅನ್ನೋದು ದೊಡ್ಡ ಇಂಪ್ಯಾಕ್ಟ್ ಭೂಮಿ ಮೇಲೆ ಮಾಡಿದೆ. ಅಂತಹ ಸೋಲಾರ್ ಫ್ಲೇರ್ ಅನ್ನೋದು 2 ಫ್ಲೇರು ರಿಲೀಸ್ ಆಗಿದೆ ಆಗಸ್ಟ್ 5ನೇ ತಾರೀಕು. ಅದು ಭೂಮಿಗೆ ತಟ್ಟೋದಕ್ಕೆ ಯಾವಾಗ ತಟ್ಟುತ್ತೋ ಗೊತ್ತಿಲ್ಲ. ಒಂದು ಅಂದಾಜು ಲೆಕ್ಕ ಇಟ್ಕೊಳ್ಳೋದಾದ್ರೆ 2 ತಿಂಗಳು 2.5 ತಿಂಗಳಂತೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಆ ಟೈಮ್ಗೆ ಭೂಮಿಗೆ ತಟ್ಟಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಶರಣರ ಕಾಲಜ್ಞಾನದಲ್ಲಿ ನಾವು ಓದುವಾಗ ಹೇಳ್ತಾ ಇದ್ವಿ, ದೀಪಾವಳಿನಲ್ಲಿ ದಿಮ್ಮೆಂದು ಬಡಿದಿತ್ತು ಅಂತ ಏನೋ ಒಂದು ಬರೆದಿದ್ರು. ಅವರು ಏನು ಬಡಿಯುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಆದರೆ ಅವರು ಬರೆದಿದ್ದಂಥ ವಿಷಯಗಳು ಈಗ ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಜಲಪ್ರಳಯ ನಡೆಯುತ್ತೆ ಅಂದ್ರೆ ಜಲಪ್ರಳಯ ನೋಡ್ತಾ ಇದ್ದೀವಿ. ಇನ್ನು ದೀಪಾವಳಿಗೆ ದಿಮ್ಮೆಂದು ಅಂದರೆ 2024 ಕ್ರೋಧಿನಾಮ ಸಂವತ್ಸರದಲ್ಲಿ ದೀಪಾವಳಿಗೆ ದಿಮ್ಮೆಂದು ಬಡಿದಿತ್ತು ಅಂತ ಹೇಳಿದ್ದಾರೆ. ಅಂಥದ್ದೇನಾದರೂ ಈ ಸೋಲಾರ್ ಫ್ಲೇರಿಂದ ಆಗುತ್ತಾ ನೋಡಬೇಕು. ಅದ್ರ ಜೊತೆಗೆ ಆಸ್ಟ್ರಾಯ್ಡ್ ಒಂದು ಬೇರೆ ಭೂಮಿ ಸುತ್ತ ಓಡಾಡ್ತಾ ಇದೆ, ಅದು ಭೂಮಿಗೆ ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಅದರ ಇಂಪ್ಯಾಕ್ಟ್ ಅನ್ನು ಸ್ವಲ್ಪ ಕಡಿಮೆ ಇರುವುದು, ಬಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದಕ್ಕಿಂತ ಮೇಜರ್ ಇಂಪ್ಯಾಕ್ಟು ಈ ಸೂರ್ಯ ಸುನಾಮಿಯಿಂದ ಭೂಮಿ ಮೇಲೆ ಆಗಬಹುದು ಅನ್ನೋದು ಕೂಡ ಒಂದು ಸೈಂಟಿಸ್ಟ್ಗಳ ಲೆಕ್ಕಾಚಾರ. ಈ ಸೂರ್ಯ ಸುನಾಮಿ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಗಳನ್ನ ನೀವು ಡೀಟೇಲ್ಸ್ಗಳನ್ನ ಆರಾಮಾಗಿ ಹೋಗಿ ಚೆಕ್ ಮಾಡ್ಬೋದು. ನಾಸಾನವರು ಅವ್ರ ಪೇಜ್ಗಳಲ್ಲಿ ಹಾಕೊಂಡಿದ್ದಾರೆ. ಈ ಸೂರ್ಯನಿಂದ ರಿಲೀಸ್ ಆಗಿರುವಂಥ ಫ್ಲೇರ್ ಎಷ್ಟು ಮಟ್ಟಿಗಿದೆ. ಇದು ಸದ್ಯಕ್ಕೆ ನಾರ್ತನ್ ಹೆಮಿಸ್ಫಿಯರ್ ಅಂದರೆ ನಾನು ಹೇಳಿದ್ನಲ್ಲ ನಾರ್ತ್ ಪೋಲ್ ಲಾಸ್ಟ್ ಟೈಮ್ ಆಗಿತ್ತಲ್ಲ, ಅದೇ ಜಾಗದಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಂಡಿದೆ. ಬೆಳಕಿನ ರೂಪದಲ್ಲಿ ಆಕಾಶದಲ್ಲಿ ಬಣ್ಣಗಳು ಬದಲಾವಣೆಗಳಾಗಿ ಇದರ ಸ್ವರೂಪ ಕಾಣಿಸ್ಕೊಂಡಿದೆ. ಆದರೆ ಜಾಸ್ತಿ ಬದಲಾವಣೆ ಆದಷ್ಟು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಗ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಯಿತು ಅಂದರೆ ಭೂಮಿ ಕಕ್ಷೆ ಬದಲಾಗುತ್ತೆ. ಭೂಮಿ ಕಕ್ಷೆ ಬದಲಾದರೆ ನಮ್ಮ ಬದುಕಿನ ಪರಿಸ್ಥಿತಿನಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಮಾತ್ರ ತಿಳ್ಕೊಳ್ಳಿ. ಅದರಲ್ಲೂ ಭೂಮಿ 5 ಸೆಕೆಂಡ್ ನಿಂತು ತಿರುಗಿದ್ರು ಸಾಕು, ಭೂಮಿ ಮೇಲೆ ದೊಡ್ಡ ಮಟ್ಟದ ವಿನಾಶ ಆಗೋಗುತ್ತೆ. ಅಂಥದ್ದು ಆಗಬಹುದು. ಬಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಈ ಸೋಲಾರ್ ಫ್ಲೇರ್ಸ್ ಮಾಡುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲದೆ ಇರೋ ವಿಷಯ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಈ ಸಿಮ್ಸನ್ ಶೋನಲ್ಲಿ ತೋರಿಸ್ತಾರಲ್ಲ, ಆ ರೀತಿ ಏನಾದರೂ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗ್ಬೋದು ಅಂತಾನೆ ಎಷ್ಟೋ ಜನ ಶ್ರೀಮಂತರು ಎಲ್ಲರೂ ಹೋಗ್ಬಿಟ್ಟು ಹವಾಯಿ ದ್ವೀಪದಲ್ಲಿ ಬಂಕರ್ಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಅವ್ರು ಬದುಕಿರೋ ಜಾಗದಲ್ಲಿ ಸುಮಾರು 100 ಅಡಿ ಆಳದಲ್ಲಿ ಬಂಕರ್ಗಳನ್ನ ಮಾಡ್ಕೊಂಡಿದ್ದಾರೆ. ಭೂಮಿ ಮೇಲೆ ಏನೇ ನಾಶ ಆದರೂ ಮತ್ತೆ ಒಂದು 5-6 ತಿಂಗಳಲ್ಲಿ ವಾಪಸ್ ಬಂದು ಬದುಕನ್ನ ಕಟ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನದಿಂದ ಇವರು ಬಂಕರ್ಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಜಾಗದಲ್ಲಿ ಎಷ್ಟೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಏಂತಕ್ಕೆ ಈ ರೀತಿ ಆಗಬಹುದು ಅನ್ನೋ ಒಂದು ಭಯದಿಂದ, ಆಗುತ್ತೇನೋ ಆಗಬಹುದು ಅನ್ನೋ ಒಂದು ಭಯದಿಂದ ಈ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಆ ಫ್ಲೇರ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕಂಪ್ಲೀಟಾಗಿ ಬದಲಾಯಿಸ್ಬಿಡ್ಬೋದು. ಈ ರೀತಿ ಬದಲಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರ್ತ್ ರೊಟೇಷನ್ ಚೇಂಜ್ ಆಗುತ್ತೆ, ಭೂಮಿ ತಿರುಗ್ತಾ ಇರೋ ಸ್ಪೀಡ್ ಚೇಂಜ್ ಆಗುತ್ತೆ. ಜೊತೆಗೆ ನಾವೀಗ ನಾರ್ತ್ ಹೆಮಿಸ್ಫಿಯರ್, ಸೌತ್ ಹೆಮಿಸ್ಫಿಯರ್ ಅಂತ ಯಾವ ರೀತಿ ಕರಿತಾ ಇದ್ದೀವೋ, ದಕ್ಷಿಣ ಧ್ರುವ, ಉತ್ತರ ಧ್ರುವ, ಆ ಧ್ರುವಗಳು ಬದಲಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟೇ ಡಿಗ್ರಿ ಬದಲಾಗುತ್ತೆ, ಅಷ್ಟೇ ಡಿಗ್ರಿ ಬದಲಾಗುತ್ತೆ ಗೊತ್ತಿಲ್ಲ. ಬಟ್ ಆದರೆ ಸೂರ್ಯನಿಂದ ಇನ್ನು ಮುಂದೆ ಇದೇ ರೀತಿ ಫ್ಲೇರ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅಂಥ ಬದಲಾವಣೆಗಳು ಸೂರ್ಯನಲ್ಲಿ ಆಗ್ತಾ ಇದೆ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಕಾಲಜ್ಞಾನಗಳಲ್ಲಿ ಬರೆದಿದ್ರು, ನಮಗೆ ಬೆಳಕು ಕೊಡುವಂಥ ಸೂರ್ಯನೇ ನಮ್ಮ ಬೆಳಕನ್ನು ಕಿತ್ಕೊಳ್ತಾನೆ, ಅಂದರೆ ನಮ್ಮ ಆಯಸ್ಸನ್ನು ಕಿತ್ಕೊಳ್ತಾನೆ ಅಂಥದ್ದನ್ನ ಬರೆದಿದ್ರು. ಅಂಥದ್ದು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ಸೂರ್ಯ ನಮಗೆ ಬೆಳಕು ಕೊಡ್ತಾ ಇದ್ದ, ದಿನ ತೋರಿಸ್ತಾ ಇದ್ದ ಅಂತಹ ಸೂರ್ಯ ಈಗ ಸುಡೋದಕ್ಕೆ ಶುರು ಮಾಡಿದ್ದಾನೆ. ಹೇಳಿದ್ನೆಲ್ಲ ಕೆಲವೊಂದು ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಏನು ಪ್ರಕೃತಿನಲ್ಲಿ ಬದಲಾವಣೆ ಆಗ್ತಾ ಇರೋದು ಒಂದು ರೀತಿ ಆದರೆ ಫೋಟಾನ್ ವಲಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಪ್ರೀವಿಯಸ್ ಪ್ರೋಗ್ರಾಮಲ್ಲಿ, ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದೆ. ಆ ಫೋಟಾನ್ ವಲಯಕ್ಕೆ ಈಗ ಆಲ್ರೆಡಿ ನಮ್ಮ ಸೋಲಾರ್ ಸಿಸ್ಟಮ್ ಎಂಟ್ರಿ ಆಗ್ತಾ ಇದೆ. 12,000 ವರ್ಷಗಳಿಗೆ ಒಂದು ಸಲ ಆಗುವಂಥ ಈ ಫೋಟಾನ್ ವಲಯದ ಬದಲಾವಣೆ ಈಗ ಶುರುವಾಗಿರೋದ್ರಿಂದ ಯುಗ ಪರಿವರ್ತನೆ ಈಗ ಆಗ್ತಾ ಇದೆ. ಯುಗ ಪರಿವರ್ತನೆಗೆ ರೆಡಿ ಆಗಿರಿ. ಭೂಮಿ ಮೇಲೆ ಜನಸಂಖ್ಯೆ ಕಿತ್ಕೊಂಡು ತಿನ್ನುವಂಥ ಕೆಲಸ ಈ ಯುಗ ಪರಿವರ್ತನೆ ಸಮಯದಲ್ಲಿ ಆಗಿರೋದು. ಎಲ್ಲ ಟೈಮಲ್ಲೂ ಯುಗ ಪರಿವರ್ತನೆ ಸಮಯದಲ್ಲಿ ಇಂಥ ಬದಲಾವಣೆಗಳಾಗಿದೆ. ಅಂಥ ಯುಗ ಪರಿವರ್ತನೆ ಸಮಯ ಇದು ಕೂಡ. ಈಗ ಅದನ್ನ ಸೂರ್ಯನಿಂದ ನಾವು ಕಂಡುಕೊಳ್ತಾ ಇದ್ದೀವಿ. ಸೂರ್ಯನಿಂದ ಸೋಲಾರ್ ಫ್ಲೇರ್ ಬರ್ತಾ ಇದೆ. ಆ ಫ್ಲೇರ್ಗಳಿಂದ ಭೂಮಿ ಮೇಲೆ ಬದಲಾವಣೆಗಳಾಗ್ತಾ ಇದೆ. ಎಲ್ಲದಕ್ಕೂ ಸಾಕ್ಷಿ ಅನ್ನೋದು ಸಿಗ್ತಾ ಇದೆ. ಈ ಸಾಕ್ಷಿಗಳನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಕಣ್ಮುಂದೆ ನಡೀತಾ ಇದ್ದಾವೆ. ಆದರೆ ಇದೇ ಅವು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗತ್ತೆ. ಇದನ್ನೆಲ್ಲ ತಿಳ್ಕೊಂಡಾಗ ನಮಗೆ ಬದುಕೋದಾರಿಗಳು ಸಿಗಬಹುದೇನೋ ಆ ಪ್ರಯತ್ನ ನಾವು ಮಾಡ್ತಾ ಇರೋಣ, ಬೇರೆಯವ್ರಿಗೂ ತೋರಿಸೋ ಕೆಲಸ ಮಾಡ್ತಾ ಇರೋಣ. ಇದು ಸಾಕ್ಷಿಗಳು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಬದಲಾವಣೆಗಳು ಈ ಥರ ಆಗ್ತಾ ಇದೆ, ಇವಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಅಂತ
ನಾಲ್ಕು ಜನಕ್ಕೆ ತಿಳಿಸ್ಕೊಡ್ತಾ ಹೋಗೋಣ. ಈಗ ಆಲ್ರೆಡಿ ಪ್ರಕೃತಿ ನಮಗೆ ತಿಳಿಸಿದೆ, ಎಷ್ಟೇ ಸಂಪಾದನೆ ಮಾಡಿದ್ರು ಯಾವುದೇ ಧರ್ಮದವರಾಗಿರಲಿ ಏನೇ ಇರಲಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ವಯನಾಡಲ್ಲಿ ಒಂದೇ ಕಡೆ ನೋಡ್ಬಿಟ್ವಿ. ಅದರ ದುರಂತಗಳು ನಮ್ಮ ಪ್ರಪಂಚದಲ್ಲಿ ಪೂರ್ತಿಯಾಗಿ ಎಲ್ಲ ಕಡೆ ಆಗ್ತಾ ಇದೆ. ಎಷ್ಟು ಸಾವಿರ ಕೋಟಿ ಇದ್ರೂ ಅಂಥ ಪ್ರಕೃತಿ ಮುಂದೆ ಎದುರಿಸಿ ನಿಲ್ಲೋದು ತುಂಬ ಕಷ್ಟ ಇರುತ್ತೆ. ಅಂಥ ಪ್ರಕೃತಿ ವೈಪರೀತ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ತಿಳಿಸಿದ್ರು. ಈಗ ಅಂಥದ್ದನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾ ಇರ್ತೀನಿ. ಆದ್ರೂ ಒಳ್ಳೆ ದಾರಿ ನಮ್ಮನ್ನು ಕಾಯುತ್ತೆ ಅಂತ ಹೇಳ್ತಾರೆ. ಆ ರೀತಿ ಕಾಯುತ್ತೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ಮಾತ್ರ ನಾವು ಬದುಕ್ಬೋದು. ಇಂಥ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.